ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ನೀವೆಲ್ಲ ನಿಮ್ಮ ಜೀವನದ ಚಿಂತೆಯಲ್ಲಿ ಮುಳುಗಿದ್ದೀರಾ. ಒಂದು ಚಿಕ್ಕ ವಸ್ತುವನ್ನು ಈಗಲೇ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದೆಲ್ಲವೂ ನಿಮಗೆ ಸಿಗುತ್ತದೆ. ನಿಮ್ಮ ಮನಸ್ಸು ಒಪ್ಪದ ಇರುವ ವಿಷಯಗಳು ಸಹ ನಿಮ್ಮ ಕೈ ಹಿಡಿಯುತ್ತವೆ. ಏಕೆಂದರೆ ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೋ ಒಂದು ವಿಷಯಕ್ಕಾಗಿ ಹಂಬಲಿಸುತ್ತಿದ್ದಾನೆ. ಅದು ವೃತ್ತಿ ಇರಬಹುದು, ಹಣವಿರಬಹುದು, ಪ್ರೀತಿ ಇರಬಹುದು ಅಥವಾ ಮಕ್ಕಳಿಗಾಗಿರಬಹುದು. ಹಾಗಾಗಿ ಬನ್ನಿ ಸ್ನೇಹಿತರೆ, ಆ ವಸ್ತು ಯಾವುದು ಎಂದು ತಿಳಿದುಕೊಳ್ಳೋಣ. ಅದನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗಿ ನೀವು ನೆಮ್ಮದಿಯ ಜೀವನ ನಡೆಸುತ್ತೀರಿ. ಸಿಂಹ ರಾಶಿಯವರೇ, ರಾಧೆ ರಾಧೆ, ಜೈ ಶ್ರೀಕೃಷ್ಣ. ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ನೀವು ಸದಾ ಸಂತೋಷವಾಗಿರಲಿ ಎಂದು ಹಾರೈಸುತ್ತೇನೆ. ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ನೀವು ತೊಳಲಾಟದಿಂದ ಕೂಡಿದ ಜೀವನ ಸಾಕು. ಇನ್ನು ನಿಮ್ಮ ಬದುಕಿನಲ್ಲಿ ಸಂತೋಷಗಳು ಬರುತ್ತವೆ. ಇನ್ನು ಸೋಲು ಗೆಲುವು ಎರಡು. ನಿಮ್ಮದೇ ನೀವು ನೆಲದಿಂದ ಮುಗಿಲಿನವರೆಗೂ ಏರುವ ಸಮಯ ಬಂದಿದೆ. ಏಕೆಂದರೆ ಸ್ನೇಹಿತರೆ, ಆಗಸ್ಟ್ 2026ರಲ್ಲಿ ಆಕಾಶದ ಗ್ರಹಗಳು ಸಿಂಹ ರಾಶಿಯವರಿಗೆ ಮಹತ್ವದ ಸೂಚನೆ ನೀಡಲಿದೆ. ನಿಮ್ಮಲ್ಲಿ ವಿನಂತಿ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಿ. ಮಧ್ಯೆ ನಾನು ಕೆಲವು ಎಚ್ಚರಿಕೆಗಳನ್ನು ತಿಳಿಸುತ್ತೇನೆ. ಅವುಗಳನ್ನು ಪಾಲಿಸಿದರೆ ನೀವೆಂದೂ ಅಪಾಯಕ್ಕೆ ಸಿಲುಕುವುದಿಲ್ಲ. ಇದರಿಂದ ಆಗಸ್ಟ್ ತಿಂಗಳು ನಿಮಗೆ ಅತ್ಯುತ್ತಮ ಆರಂಭ ನೀಡಲಿದೆ. ಸ್ನೇಹಿತರೆ, ಈ ಆಗಸ್ಟ್ ತಿಂಗಳು ನಿಮಗೆ ಅತ್ಯುತ್ತಮ ಆರಂಭ ನೀಡಲಿದೆ. ಸ್ನೇಹಿತರೆ, ಈ ಆಗಸ್ಟ್ ತಿಂಗಳು ಸಿಂಹ ರಾಶಿಯವರಿಗೆ ತುಂಬ ಸಾಮಾನ್ಯವಾಗಿ ಕಾಣಿಸಿದರೂ ಚೆಕ್ ಕೂಡ ನಿಮ್ಮದೇ, ಪಾರ್ಟ್ ಕೂಡ ನಿಮ್ಮದೇ. ಈ ವಿಡಿಯೋ ಸಂಪೂರ್ಣ ನಿಮ್ಮ ಹಿತಕ್ಕಾಗಿಯೇ ಇದೆ. ನೀವು ಭಗವಾನ್ ಭೋಲೆನಾಥರ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಹಾಕಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಶ್ರದ್ಧೆಯಿಂದ ಓಂ ನಮಃ ಶಿವಾಯ ಎಂದು ಖಂಡಿತ 3 ಸಾರಿ ಬರೆಯಿರಿ. ಭೋಲೆನಾಥರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಶತ್ರುಗಳ ಮಧ್ಯೆಯೂ ಸಮಯ ಯಾರಿಗೆ ಒಲಿಯುತ್ತದೆ ಮತ್ತು ದೊಡ್ಡವರನ್ನು ಮಣಿಸುತ್ತದೆ ಎಂಬುದನ್ನು ನೆನಪಿಡಿ. ಸ್ನೇಹಿತರೆ, ಮನುಷ್ಯನ ಒಳ್ಳೆಯತನದ ಬಗ್ಗೆ ಎಲ್ಲರೂ ಸುಮ್ಮನಿರುತ್ತಾರೆ. ಆದರೆ ಅವನ ಕೆಟ್ಟದರ ಚರ್ಚೆ ಬಂದರೆ ಮೂಗರು ಸಹ ಮಾತನಾಡಲು ಆರಂಭಿಸುತ್ತಾರೆ. ಇದೇ ಜೀವನದ ಸತ್ಯ. ಸ್ನೇಹಿತರೆ, ನಿಮ್ಮ ಜೀವನವನ್ನು ಮಸ್ತ್ನಲ್ಲಿ ನಿರ್ಭಯವಾಗಿ ಬಿಂದಾಸ್ನಲ್ಲಿ ಬದುಕಿ. ಯಾರದೋ ಮಾತುಗಳಿಂದ ಮರುಳಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಮನುಷ್ಯನ ಒಳಿತು ಕಟ್ಟಲು ಬಹಳ ಸಮಯ ಹಿಡಿಯುತ್ತದೆ, ಆದರೆ ಅದನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಆದ್ದರಿಂದ ಆಲೋಚಿಸಿ, ಕೆಲಸ ಮಾಡಿ, ಯೋಚಿಸಿ, ಮಾತನಾಡಿ. ಏಕೆಂದರೆ ಸ್ನೇಹಿತರೆ, ಕೆಲವೊಮ್ಮೆ ನಮ್ಮೊಳಗಿನ ಕೆಟ್ಟತನವು ಪದಗಳ ಮೂಲಕ ಹೊರಬರುತ್ತದೆ. ಅದೇ ಮತ್ತು ಕೆಟ್ಟತನ ನಮ್ಮ ಅದೃಷ್ಟವನ್ನೇ ಕೆಡಿಸಬಹುದು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ರಹಸ್ಯದ ಮೇಲಿನ ಮುಸುಕನ್ನು ಸರಿಸುತ್ತಿದ್ದೇನೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕುಳಿತುಕೊಳ್ಳಿ. ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ತುಂಬ ಮುಖ್ಯ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ನಿರಾಸೆ ಆಗುತ್ತಿದ್ದರೆ, ಕಷ್ಟ ಆಗುತ್ತಿದ್ದರೆ, ಇಂದು ಕೆಲವು ಅಂಶಗಳು ತಿಳಿಯುತ್ತವೆ. ಅವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ಎಂಬ ನಂಬಿಕೆ ಇಡಿ. ಸ್ನೇಹಿತರೆ, ಕೆಲವರಿಗೆ ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ. ಅವುಗಳು ಅವರನ್ನು ಜೀವಮಾನವಿಡೀ ಕಾಡುತ್ತವೆ ಇರುತ್ತವೆ. ಆಗ ಅವರು ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಯಾರಿಗೂ ನನ್ನ ಪರಿವೇ ಇಲ್ಲ ಎಂದುಕೊಳ್ಳುತ್ತಾರೆ. ಮನಸ್ಸಿನಲ್ಲಿ ನಾನು ಈ ಜಗತ್ತಿನಲ್ಲಿದ್ದರೂ ಏನು ಪ್ರಯೋಜಕ ಎಂಬಂತಹ ಆಲೋಚನೆಗಳು ಮೂಡುತ್ತವೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಸ್ನೇಹಿತರೆ? ತಮ್ಮ ವಾತಾವರಣವನ್ನು ಬದಲಿಸಲು ಸ್ವಲ್ಪ ಸಮಯ ಎಲ್ಲೋ ಪ್ರವಾಸ ಹೋಗಿ ಬನ್ನಿ. ಹಳೆಯ ಗೆಳೆಯರನ್ನು ಭೇಟಿಯಾಗಿ, ಸಾಧ್ಯವಾದರೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ಯಾವಾಗಲೂ ವಸ್ತುಗಳ ಕೆಟ್ಟ ಭಾಗವನ್ನೇ ನೋಡಿದರೆ ನಮಗೆ ಸದಾ ಕೆಟ್ಟದ್ದೇ ಆಗುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ನೀವು ಸದಾ ತಪ್ಪನ್ನೇ ಹುಡುಕುತ್ತಾ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಿಮಗೆ ಅವನ ಒಳ್ಳೆಯತನ ಕಾಣುವುದಿಲ್ಲ. ತಪ್ಪು ಹುಡುಕುವ ಮತ್ತು ಕೆಟ್ಟದಾಗಿ ಯೋಚಿಸುವ ಅಭ್ಯಾಸಗಳನ್ನು ಬಿಟ್ಟರೆ ಮಾತ್ರ ನೀವು ಆ ವ್ಯಕ್ತಿಯ ಒಳ್ಳೆಯತನವನ್ನು ನೋಡಬಲ್ಲಿರಿ. ನಾನು ತುಂಬ ಕಷ್ಟದಲ್ಲಿದ್ದೇನೆ, ಏನು ಮಾಡಲಿ ಎಂದು ಸದಾ ಯೋಚಿಸುತ್ತಾ ಕುಳಿತರೆ ಏನೂ ಆಗುವುದಿಲ್ಲ. ನೀವು ಎದ್ದು ನಿಲ್ಲಬೇಕು, ಮತ್ತೊಮ್ಮೆ ಹೊಸ ಆರಂಭ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಭರವಸೆ ಇಟ್ಟುಕೊಳ್ಳಿ. ನಿಮ್ಮನ್ನು ಇಲ್ಲಿಯವರೆಗೆ ಜೀವಂತವಾಗಿ ಮತ್ತು ಆರೋಗ್ಯವಾಗಿ ಇಟ್ಟಿರುವ ಭಗವಂತನಲ್ಲಿ ನಂಬಿಕೆ ಇಡಿ. ನಿಮ್ಮ ಶರೀರವೇ ಅತಿ ದೊಡ್ಡ ಸಂಪತ್ತು. ಸ್ನೇಹಿತರೆ, ನಿಮ್ಮ ವಿಶ್ವಾಸ ಹೆಚ್ಚಿದಂತೆ ಎಲ್ಲವೂ ಸರಿಯಾಗಲು ಆರಂಭವಾಗುತ್ತದೆ. ನೀವು ಕೇವಲ ನಿಮ್ಮ ಮೇಲೆ ಮತ್ತು ಭಗವಂತನ ಮೇಲೆ ನಂಬಿಕೆ ಇಟ್ಟು ಕರ್ಮ ಮಾಡುತ್ತಾ ಹೋಗಿ.
ಒಂದು ದಿನ ಇದರ ಫಲ ಕಣ್ಣಿಗೆ ಕಾಣುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಸಹಿಸಲಾದ ಕೆಲವರು ಇದ್ದೇ ಇರುತ್ತಾರೆ. ಇಂದಿನ ಜಗತ್ತಿನಲ್ಲಿ ಜನ ತಮ್ಮ ದುಃಖಕ್ಕಿಂತ ಎದುರಿಗಿನವರ ಸಂತೋಷದಿಂದಲೇ ಹೆಚ್ಚು ದುಃಖಿತರಾಗುತ್ತಾರೆ. ಇದು ಕಹಿ ಸತ್ಯ, ಆದರೆ ಒಪ್ಪಬೇಕು. ಒಳ್ಳೆಯ ಸ್ನೇಹಿತ, ಒಳ್ಳೆಯ ಹಿತೈಷಿ ನಿಮ್ಮ ಪ್ರಗತಿ ಮತ್ತು ಯಶಸ್ಸನ್ನು ನೋಡಿ ಎಂದೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಬದಲಾಗಿ ನಿಮ್ಮನ್ನು ಅಭಿನಂದಿಸುತ್ತಾರೆ, ನಿಮ್ಮ ಸಂತೋಷದಲ್ಲಿ ಭಾಗಿಯಾಗುತ್ತಾರೆ. ಹಾಗಾಗಿ ಇದೇ ಸಮಯ ಸ್ನೇಹಿತರೆ, ನಿಜವಾದವರು ಮತ್ತು ಸೋಗಿನವರನ್ನು ಗುರುತಿಸುವ ಸಮಯ. ಯಾವ ವ್ಯಕ್ತಿ ನಿಮ್ಮ ಜೊತೆ ಸದಾ ಇರುತ್ತಾನೋ, ನಿಮ್ಮ ಯಶಸ್ಸಿನಲ್ಲಿ ಸಂಭ್ರಮಿಸುತ್ತಾನೋ ಮತ್ತು ನಿಮ್ಮ ಬಗ್ಗೆ ಅಸೂಯೆ ಪಡುವವರು ಮುಖಭಾವ ಬೇರೆಯದೇ ಆಗಿರುತ್ತದೆ. ನಿಜವಾದ ಗೆಳೆಯನ ವಿಶೇಷತೆ ಎಂದರೆ ಅವನು ನಿಮ್ಮಲ್ಲಿ ನಂಬಿಕೆ ಇಡುತ್ತಾನೆ, ನಿಮ್ಮ ಬಗ್ಗೆ ಕಾಳಜಿ, ಜೀವ ವಹಿಸುತ್ತಾನೆ. ನಿಮಗೆ ಈ ಯಶಸ್ಸು ಸುಮ್ಮನೆ ಬಂದಿಲ್ಲ, ಅದಕ್ಕಾಗಿ ನೀವು ಹಗಲಿರುಳು ಶ್ರಮಿಸಿದ್ದೀರಿ ಎಂದು ಅವನಿಗೆ ತಿಳಿದಿರುತ್ತದೆ. ಅಂತಹ ಸ್ನೇಹಿತ ನಿಮ್ಮ ಯಶಸ್ಸಿಗೆ ಅಸೂಯೆ ಪಡದೆ ನಿಮಗಾಗಿ ಪ್ರಾರ್ಥಿಸುತ್ತಾನೆ ಮತ್ತು ಸಂಭ್ರಮಿಸುತ್ತಾನೆ. ಎರಡನೇ ವರ್ಗದ ಸ್ನೇಹಿತರೆಂದರೆ ನಿಮ್ಮನ್ನು ನೀವು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸುವವರು. ಒಳ್ಳೆಯ ಸ್ನೇಹಿತ ಸುಖದಲ್ಲಿ ಮಾತ್ರವಲ್ಲ, ಕಷ್ಟದ ಸಮಯದಲ್ಲೂ ನಿಮ್ಮ ಜೊತೆ ನಿಲ್ಲುತ್ತಾನೆ. ನಿಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ದೊಡ್ಡದಾಗಿ ಭಾವಿಸಿ ಗಮನಿಸುತ್ತಾನೆ. ಬ್ಯುಸಿಯಾಗಿದ್ದರೂ ನಿಮಗಾಗಿ ಸಮಯ ತೆಗೆದುಕೊಡುತ್ತಾನೆ, ನಿಸ್ವಾರ್ಥಿಯಾಗಿ ಸಹಾಯ ಮಾಡುತ್ತಾನೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಇರುವ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಅಂತಹ ವ್ಯಕ್ತಿ ಇದ್ದರೆ ಅವರಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅವರೇ ನಮ್ಮ ಜೀವನದಿಂದ ದುಃಖ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾರೆ. ಅವರು ಸದಾ ನಮ್ಮೊಂದಿಗೆ ಇರುತ್ತಾರೆ ಮತ್ತು ನನಗೂ ಯಾರೋ ಜೊತೆ ಇದ್ದಾರೆ ಎಂಬ ಭಾವನೆ ನಮ್ಮೊಳಗೆ ಮೂಡಿ ಬರುತ್ತದೆ. ಜೀವನ ಸ್ವಲ್ಪ ಸುಲಭವಾಗಿ ಕಾಣುತ್ತದೆ. ಮೂರನೆಯ ವರ್ಗಕ್ಕೆ ಸೇರಿದವರು ಎಲ್ಲರೂ ಕೈಬಿಟ್ಟಾಗ ಜೊತೆ ಇರುತ್ತಾರೆ. ನಿಜವಾದ ಸ್ನೇಹಿತ ಎಂದರೆ ಎಲ್ಲರೂ ಸಾತು ಬಿಟ್ಟಾಗ ನಮ್ಮ ಜೊತೆ ನಿಲ್ಲುವವನು. ಕಷ್ಟದ ಸಮಯದಲ್ಲಿ, ಕೆಟ್ಟ ಸಮಯದಲ್ಲಿ ಜೊತೆ ನಿಲ್ಲುವವನೇ ನಿಜವಾದ ಹಿತೈಷಿ. ನಿಜವಾದ ಗೆಳೆಯನಿಗೆ ನಿಮಗೆ ಅವನ ಅಗತ್ಯ ಯಾವಾಗಿದೆ, ಯಾವಾಗಿಲ್ಲ ಎಂದು ತಿಳಿದಿರುತ್ತದೆ. ಅವನು ನಿಮ್ಮ ಸಮಯಕ್ಕೂ ಬೆಲೆ ಕೊಡುತ್ತಾನೆ, ಪ್ರತಿ ಕ್ಷೇತ್ರದಲ್ಲೂ ನಿಮಗೆ ಗೌರವ ನೀಡುತ್ತಾನೆ. ನೀವು 1000 ಸ್ನೇಹಿತರನ್ನು ಮಾಡಿಕೊಳ್ಳದಿದ್ದರೂ ಲೆಕ್ಕಕ್ಕೆ 4 ಅಂತಹ ಸ್ನೇಹಿತರನ್ನು ಮಾಡಿಕೊಳ್ಳಿ. ಅವರು ಮಧ್ಯರಾತ್ರಿಯಲ್ಲಿಯೂ ನಿಮಗಾಗಿ ಎದ್ದು ಬಂದು ನಿಲ್ಲುತ್ತಾರೆ. ಆಗ ಜೀವನದಲ್ಲಿ ಕಷ್ಟಪಟ್ಟು ಬದುಕುವ ಅಗತ್ಯವೇ ಇರುವುದಿಲ್ಲ, ಏಕೆಂದರೆ ನಿಮ್ಮ ಹಿಂದೆ ಬಂಡೆಯಂತೆ ನಿಮ್ಮ ಗೆಳೆಯರು ನಿಲ್ಲುತ್ತಾರೆ. ಅಂತಹ ಸ್ನೇಹಿತರಿದ್ದರೆ ಜೀವನ ತಾನಾಗಿಯೇ ಬದಲಾಗುತ್ತದೆ. ಸ್ನೇಹಿತರೆ, ಸ್ವಚ್ಛ ಮನಸ್ಸಿನಿಂದ ಸ್ನೇಹಿತ ಎಂದು ಬೆನ್ನ ಹಿಂದೆ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ. ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಎರಡು ಸಂದರ್ಭಗಳಲ್ಲೂ ಅವನ ಜೊತೆ ಇರುತ್ತಾನೆ. ನಿಮ್ಮ ಜೀವನ ತುಂಬ ಕಷ್ಟದಲ್ಲಿ ಸಾಗುತ್ತಿದ್ದಾಗ ನಿಮಗೆ ಸಂತೋಷದ ಕ್ಷಣಗಳನ್ನು ತರುತ್ತಾನೆ, ಏಕೆಂದರೆ ಆ ಸಮಯದಲ್ಲಿ ನಿಮಗೆ ಅವನ ಅಗತ್ಯವಿದೆ ಎಂದು ಅವನಿಗೆ ತಿಳಿದಿರುತ್ತದೆ ಮತ್ತು ಅಲ್ಲಿ ತನ್ನ ಸಕಾರಾತ್ಮಕ ಪ್ರಭಾವ ಬೀರುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಟ್ಟ ಮತ್ತು ಸುಳ್ಳು ಸ್ನೇಹಿತ ನಿಮ್ಮನ್ನು ಕೆಟ್ಟದರ ಕಡೆಗೆ ಎಳೆಯುತ್ತಾನೆ, ನಿಮ್ಮ ಮನದಲ್ಲಿ ನಕಾರಾತ್ಮಕ ವಿಚಾರಗಳನ್ನು ತುಂಬುತ್ತಾನೆ. ಕೆಟ್ಟ ಸ್ನೇಹಿತ ನಿಮ್ಮ ಪ್ರಗತಿ ಕಂಡು ಉರಿಯುತ್ತಾನೆ, ನಿಮ್ಮ ಯಶಸ್ಸಿನಿಂದ ಒಳಗೊಳಗೆ ಕುದಿಯುತ್ತಾನೆ, ಹೊರಗೆ ಸುಳ್ಳನಂತೆ ಪ್ರದರ್ಶಿಸುತ್ತಾನೆ. ನಿಮ್ಮನ್ನು ನಿಮ್ಮ ಇಂದಿನ ಸ್ಥಿತಿಯಲ್ಲಿ ಒಪ್ಪಿಕೊಳ್ಳದೆ ಬದಲಾಗಲು ಒತ್ತಾಯಿಸುತ್ತಾನೆ, ನಿಮ್ಮನ್ನು ಸದಾ ತಪ್ಪು ದಾರಿಗೆ ಎಳೆಯುತ್ತಾನೆ. ಅಂತಹ ಕೆಟ್ಟ ಸ್ನೇಹಿತರಿಂದ ದೂರವಿರಬೇಕು. ಅವರ ಸಹವಾಸ ಮಾಡಬಾರದು. ಅವರು ನಿಮ್ಮ ಸುಖ ಸಮಯದಲ್ಲೂ ಜೊತೆ ಇರುತ್ತಾರೆ, ಆದರೆ ಕಷ್ಟದಲ್ಲಿ ಬೆನ್ನು ತೋರಿಸಿ ಹೋಗುತ್ತಾರೆ. ಇನ್ನು ನಿಮ್ಮ ಗುಪ್ತ ಶತ್ರುಗಳು, ನಿಮ್ಮನ್ನು ಕಂಡು ಉರಿಯುವವರು, ಅವರ ಜೊತೆ ಎಂದು ಗುಟ್ಟಿನ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ಒಂದು ವೇಳೆ ರಹಸ್ಯವನ್ನು ಕೆಟ್ಟ ಸ್ನೇಹಿತನಿಗೆ ಹೇಳಿದರೆ ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಅದು ಊರೆಲ್ಲ ಹಬ್ಬುತ್ತದೆ. ಎಲ್ಲರೂ ಆ ರಹಸ್ಯದಿಂದ ಪರಿಚಿತರಾಗಿ ಕೊನೆಗೆ ಸೋಲು ಮತ್ತು ಅಪಮಾನ ಮಾತ್ರ ನಿಮ್ಮದಾಗುತ್ತದೆ. ಈಗ ಸ್ನೇಹಿತರೆ, ಆ ವಸ್ತು ಯಾವುದು ಎಂದು ತಿಳಿಸುತ್ತೇನೆ. ಅದನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ಈ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಸಿಂಹ ರಾಶಿಯವರಿಗೆ ವಿಶೇಷವಾದ 3 ಉಪಾಯಗಳಿವೆ. ಮೊದಲನೆಯದು ಕೆಂಪು ಬಟ್ಟೆಯ ಪಟ್ಟಣ. ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಗೋಧಿ ಕಾಳುಗಳು ಮತ್ತು 1 ಚಿಟಿಕೆ ಕುಂಕುಮ ಹಾಕಿ ಅದರ ಮೇಲೆ ಸೂರ್ಯಾಯ ನಮಃ ಎಂದು ಬರೆದು ಅದನ್ನು ಪೊಟ್ಟಣ ಕಟ್ಟಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಸೂರ್ಯನು ಸಿಂಹ ರಾಶಿಗೆ ಅಧಿಪತಿ. ಈ ಉಪಾಯ ಸೂರ್ಯನನ್ನು ಬಲಪಡಿಸಿ ಆತ್ಮವಿಶ್ವಾಸ, ಅಧಿಕಾರ, ಯಶಸ್ಸು ಮತ್ತು ತಂದೆಯ ಆಶೀರ್ವಾದ ನೀಡುತ್ತದೆ.
ಎರಡನೆಯದು ತಾಮ್ರದ ನಾಣ್ಯ. ಒಂದು ಸಣ್ಣ ತಾಮ್ರದ ನಾಣ್ಯವನ್ನು ಸ್ವಚ್ಛ ಮಾಡಿ ಗಂಗಾಜಲ ಅಥವಾ ಶುದ್ಧ ನೀರಿನಲ್ಲಿ ತೊಳೆದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇದು ನಿಮ್ಮ ಮೇಲಿನ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಧನ ಲಾಭ ತರುತ್ತದೆ. ಮೂರನೆಯದು ರಕ್ತ ಚಂದನದ ಚೂರು. ಒಂದು ಸಣ್ಣ ಕೆಂಪು ಶ್ರೀಗಂಧದ ಚೂರನ್ನು ತೆಗೆದು ಅದರ ಮೇಲೆ ಶ್ರೀರಾಮ್ ಎಂದು ಬರೆದು ಕೆಂಪು ದಾರದಲ್ಲಿ ಸುತ್ತಿ ಜೇಬಿನಲ್ಲಿಡಿ. ಇದು ನಿಮ್ಮ ನಾಯಕತ್ವದ ಗುಣವನ್ನು ಹೆಚ್ಚಿಸುತ್ತದೆ. ಸ್ಪರ್ಧೆಗಳಲ್ಲಿ ಜಯ ಸಿಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ ಉಂಟಾಗುತ್ತದೆ. ಈ 3 ಉಪಾಯಗಳನ್ನು ಆಗಸ್ಟ್ 2026ರ ಮೊದಲ ಭಾನುವಾರ ಅಥವಾ ಸಂಕ್ರಾಂತಿಯ ದಿನದಂದು ಶ್ರದ್ಧೆಯಿಂದ ಮಾಡಿ. ಎಲ್ಲ ಕಷ್ಟಗಳು ಕ್ರಮೇಣ ದೂರವಾಗುತ್ತವೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಕಣ್ಣಿಗೆ ಕಾಣುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಹಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ದಿನ ಶುಭವಾಗಿರಲಿ.